ನಾವಿವತ್ತು ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಕ್ಷೇತ್ರವಾದಂತಹ ಕಣಕ್ಕೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಗುಳೇದಗುಡ್ಡ ಪಟ್ಟಣಕ್ಕೆ. ನಮಸ್ಕಾರ ರೀ ಬಂಧುಗಳೇ, ಎಲ್ಲರಿಗೂ. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲಾದಾಗಿರುವಂಥ ಗುಳೇದಗುಡ್ಡಕ್ಕೆ ಬಂದ್ವಿ. ಅದ್ರ ವಿಶೇಷ ಏನಪ್ಪ ಅಂತಂದ್ರೆ ಗುಳೆ ಎದ್ದ ಗುಡ್ಡ. ಇಡೀ ಗುಡ್ಡದ ಮೇಲಿನ ಊರಿತ್ತು, ಅದು ಗುಳೆ ಎದ್ದು ಕೆಳಗಡೆ ಕೆರೆ ಇತ್ತು, ದೊಡ್ಡದಾದಂಥದ್ದು. ಆ ಕೆರೆಯಲ್ಲಿ ಇವತ್ತು ಊರು ನೆಲೆ ನಿಂತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಗುಳೆ ಎದ್ದ ಗುಡ್ಡ, ಗುಳೇದ ಗುಡ್ಡ. ಈಗ ನಾವು ಹಳೆಯ ಊರು ಪಳಿಯುಳಿಕೆಗಳನ್ನು, ಹಳೆಯ ದೇವಸ್ಥಾನಗಳನ್ನು, ಇಲ್ಲಿರ್ತಕ್ಕಂತಹ ಹಳೆಯ ಮನೆಗಳನ್ನು ನಾವಿಲ್ಲಿ ನೋಡಲಿಕ್ಕೆ ಬಂದಿದ್ದೇವೆ. ಬನ್ನಿ, ನಾವೆಲ್ಲರೂ ಕೂಡ ಆ ಒಂದು ಸುಂದರ ಐತಿಹಾಸಿಕ ಪೌರಾಣಿಕ ಒಂದು ಸಂಸ್ಕೃತಿಯನ್ನು ನೋಡಿಕೊಂಡು ಬರೋಣ. ಬನ್ನಿ, ನೀವೆಲ್ಲರೂ ಸೇರಿಕೊಂಡು ಮೂಲ ಊರು ಇದ್ದಂತಹ ಒಂದು ಬೆಟ್ಟವನ್ನು ಹತ್ತೋಣ. ಇದೊಂದು ಅತ್ಯಂತ ದುರ್ಗಮವಾದಂತಹ ರಸ್ತೆಯಾಗಿದ್ದು ಮೆಟ್ಟಿಲುಗಳು ಸಹಿತ ಸರಿಯಾಗಿ ಜೋಡಿಸಲ್ಪಟ್ಟಿಲ್ಲ. ಹಲವಾರು ಮುಳ್ಳು ಕಂಟೆಗಳನ್ನು ಹೊಂದಿರತಕ್ಕಂತಹ ಒಂದು ದುರ್ಗಮವಾದ ಪ್ರದೇಶ ಇದು ಅಂಥೇಳಿ, ದುರ್ಗಮವಾದ ದಾರಿ ಅಂತ ಹೇಳಿದ್ರೆ ಸಹಿತ ಆಗಲಿಕ್ಕಿಲ್ಲ. ತಾವಿಲ್ಲಿ ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಹಲವಾರು ದೊಡ್ಡ ದೊಡ್ಡ ಬಂಡೆಗಳು, ಮುಳ್ಳಿನ ಕಂಟಿಗಳನ್ನು ನಾವು ದಾರಿಯಲ್ಲಿ ಕಾಣ್ಬೋದಾಗಿದೆ. ಅದರ ಜೊತೆಗೆ ಇಂದು ನಾನು ನಿಮಗೆ ತೋರಿಸ್ಕೊಂಡಿದ್ದೇನೆ ಅತ್ಯಂತ ಶ್ರೇಷ್ಠವಾದಂತಹ ಔಷಧಿ ಸಸ್ಯವೊಂದು ಇಲ್ಲಿ ಬೆಳೆದಿರ್ತಕ್ಕಂಥದ್ದು. ಬೆಟ್ಟದ ಮೇಲಿಂದ ಕಾಣ್ತಕ್ಕಂತಹ ಹೊಸ ಗುಳೇದ ಗುಡ್ಡದ ಒಂದು ವಿಹಂಗಮ ನೋಟ. ಈ ಒಂದು ಪ್ರಯಾಣದಲ್ಲಿ ಲೋಕಾಪುರದಿಂದ ನಮ್ಮ ಜೊತೆಗಿದ್ದಂಥವರು ಸಹೋದರ ಹಾಗೂ ಖ್ಯಾತ ಚಿತ್ರಕಾರರಾದಂತಹ ಶ್ರೀ ಮಂಜುನಾಥ್ ಕಂಬಾರವರು, ಹಾಗೂ ಈ ಒಂದು ಬೆಟ್ಟದ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮ ಜೊತೆ ಬಂದಂಥವರು ಸ್ಥಳೀಯರಾದಂತಹ ಮಹಾಂತೇಶ್ ಸುರಪುರವರು ಹಾಗೂ ಅವರ ಸ್ನೇಹಿತ ಬೀರಪ್ಪ ಅವರು. ಈ ಒಂದು ಊರನ್ನು ನಮಗೆ ನೋಡಬೇಕಂಥೇಳಿ ಯಾಕೆ ಒಂದು ಆಶೆ ಆಯಿತು ಅಂತಂದರೆ, ಯಾಕೆ ಒಂದು ವಿಚಾರ ಬಂತು ಅಂದರೆ, ನಮ್ಮ ಸಹೋದರರಾದಂತಹ ಅದೇ ಊರಿನವರಾದಂತಹ ಗುಳೇದಗುಡ್ಡದವರಾದಂತಹ ಶಿವಣ್ಣ ಸುರ್ಪುರವರು ಒಮ್ಮೆ ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ಅವರ ಊರಿನ ಒಂದು ಐತಿಹಾಸಿಕ ಮಹತ್ವದ ಬಗ್ಗೆ ಉಲ್ಲೇಖ ಮಾಡಿದರು. ಆವಾಗಿನಿಂದ ನಮಗೆ ಇದನ್ನು ನೋಡಲೇಬೇಕು ಅನ್ನುವಂತಹ ಒಂದು ಇಚ್ಛೆ, ಆಕಾಂಕ್ಷೆ ಉಂಟಾಯಿತು. ಆ ರೀತಿಯಾಗಿ ನಾವು ಇವತ್ತು ಗುಳೇದಗುಡ್ಡಕ್ಕೆ ಬಂದಿದ್ದೇವೆ. ಸಹೋದರ ಮಹಾಂತೇಶ್ ಅವರು ಇಲ್ಲಿರ್ತಕ್ಕಂಥ ಹಲವಾರು ಐತಿಹಾಸಿಕ ವಿಷಯಗಳನ್ನು ನಮಗೆ ಹೇಳ್ತಾ ಇರತಕ್ಕಂಥದ್ದು. ತಾವಿಲ್ಲಿ ನೋಡ್ತಾ ಇರುವಂಥದ್ದು ಮನೆಗಳ ಪಳಿಯುಳಿಕೆಗಳು. ಆಗಿನ ಕಾಲ ಸುಮಾರು 100 ವರ್ಷಗಳ ಹಿಂದಿನ ಮನೆಯ ಪಳಿಯುಳಿಕೆಗಳನ್ನು ನಾವು ನೋಡ್ಬೋದು. ಇದು ಪಟ್ಟಣದ ವಿಹಂಗಮ ನೋಟ. ಹಾಗೆ ನಾವು ನೋಡಿದ ಹಾಗೆ ನೆತ್ತಿಯ ಮೇಲೆ ಸುಡು ಬಿಸಿಲಿದ್ದರೂ ಸಹಿತ ನಮ್ಮ ಜೊತೆಗೆ ಬಂದಂತಹ ಆ ಯುವಕರ ಉತ್ಸಾಹ ಬಣ್ಣನೆಗೆ ನಿಲ್ಕಲಾರ್ದಂಥದ್ದು. ನಮ್ಮ ಜೊತೆಗಿದ್ದಂತಹ ಮಂಜುನಾಥ್ ಅವರ ಉತ್ಸಾಹವೂ ಅಷ್ಟೇ. ಮೇಲೆ ಏನಿದೆ ಎಂಬತಕ್ಕಂಥದ್ದನ್ನು ತಿಳಿದುಕೊಳ್ಳುವಂಥ ಉತ್ಸಾಹ, ನಮ್ಮ ಪುರಾತನ ಸಂಸ್ಕೃತಿಯನ್ನು ಸಂಶೋಧಿಸುವಂತಹ ಒಂದು ಉತ್ಸಾಹ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ಗುಡ್ಡದ ಮೇಲಿರ್ತಕ್ಕಂತಹ ಪುರಾತನ ಲಕ್ಷ್ಮೀದೇವಿ ದೇವಸ್ಥಾನ, ಇಲ್ಲಿರ್ತಕ್ಕಂಥ ಹಲವಾರು ಶಿಲ್ಪಕಲೆಗಳನ್ನು ತಾವು ಗಮನಿಸ್ತಾ ಇರ್ಬೋದು ಚಿತ್ರದಲ್ಲಿ. ಭಾಳಷ್ಟು 100 ವರ್ಷಗಳ ಹಳೆಯದಾದಂಥ ಒಂದು ದೇವಸ್ಥಾನ. ಇಲ್ಲೊಂದು ಶಿಲ್ಪಕಲೆ, ಭಿನ್ನವಾದಂತಹ ಶಿಲ್ಪಕಲೆ ಬಿದ್ದಿರ್ತಕ್ಕಂಥದ್ದು. ಲಕ್ಷ್ಮೀ ದೇವಿಯನ್ನು ತಾವಿಲ್ಲಿ ಕಾಣ್ಬೋದಾಗಿದೆ. ಅದರ ಪಕ್ಕದಲ್ಲೇ ಇರತಕ್ಕಂತಹ ಅತ್ಯಂತ ಪ್ರಸಿದ್ಧವಾದಂತಹ ಬಸವೇಶ್ವರ ದೇವಸ್ಥಾನ. ಪ್ರತಿ ವರ್ಷವೂ ಬಸವೇಶ್ವರನಿಗೆ ಇಡೀ ಊರು ಜನ ಜಾತ್ರೆ ಮಾಡಿದ ನಂತರವೇ ಇಲ್ಲಿ ಮಳೆ ಸುರಿತಾ ಇದೆ ಎಂಬತಕ್ಕಂಥದ್ದು ಒಂದು ಪ್ರತೀತಿ, ನಂಬಿಕೆ. ಅದು ಸತ್ಯವೂ ಕೂಡ ಹೌದಾಗಿದೆ. ತಾವಿಲ್ಲಿ ಗಮನಿಸ್ಬೋದು ಬಸವೇಶ್ವರನ ವಿಶಿಷ್ಟವಾದಂತಹ ಶಿಲ್ಪಕಲೆ. ಈ ಶಿಲ್ಪಕಲೆ ಏನು ಹೇಳ್ತಾ ಇದೆ ಅಂತಂದರೆ, ಈ ಒಂದು ದೇವಸ್ಥಾನವು ಸುಮಾರು 100 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥದ್ದು. ಈ ರೀತಿ ಇರ್ತಕ್ಕಂಥ ಶಿಲ್ಪಕಲೆ ಇರತಕ್ಕಂತಹ ಬಸವೇಶ್ವರನ ಮೂರ್ತಿಯನ್ನು ನಾವು ನೋಡೋದು ವಿರಳವಾಗಿದೆ. ಅದರ ಅದೇ ಏರಿಯಾದಲ್ಲಿರ್ತಕ್ಕಂಥ, ಅದೇ ಸ್ಥಳದಲ್ಲಿರ್ತಕ್ಕಂಥ ಇನ್ನೊಂದು ಪ್ರಸಿದ್ಧ ದೇವಸ್ಥಾನ ದುರ್ಗಾಮಾತೆಯ ದೇವಸ್ಥಾನ. ದುರ್ಗಾದೇವಿ ದೇವಸ್ಥಾನ.
ತಾವಿಲ್ಲಿ ನೋಡ್ತಾ ಇರತಕ್ಕಂಥದ್ದು ಆಗಿನ ಕಾಲದ ಕುಸಿದ ಮನೆಗಳ ಗೋಡೆಗಳನ್ನು ಕಾಣ್ಬೋದು. ಇದೊಂದು ವಿಶಾಲವಾದಂತಹ ಊರಾಗಿತ್ತು ಎಂಬತಕ್ಕಂಥದ್ದಕ್ಕೆ ಈ ವಿಶಾಲವಾದ ಬಯಲೇ ಸಾಕ್ಷಿಯಾಗಿದೆ. ಇದೊಂದು ಸಂಪದ್ಭರಿತ ಊರಾಗಿದ್ದುದರಿಂದ ಇಲ್ಲಿ ಹಲವಾರು ರಾಜರುಗಳು, ವಿರೋಧಿ ರಾಜರುಗಳು ದಾಳಿಯನ್ನು ಮಾಡುವಂಥದ್ದು, ಲೂಟಿಯನ್ನು ಮಾಡುವಂಥದ್ದು ಸಾಮಾನ್ಯವಾಗಿದ್ದಂತಹ ಒಂದು ಸಂದರ್ಭವಾಗಿತ್ತು. ಆದ್ದರಿಂದ ಇತಿಹಾಸ ಹೇಳುವ ಹಾಗೆ ಇಲ್ಲಿನ ಜನ ಬೇಸತ್ತು ಇಡಿಯಾಗಿ ಬೇರೆ ಕಡೆ ಗುಳೆ ಹೋಗಿದ್ದರು ಎಂಬತಕ್ಕಂಥದ್ದು ಇತಿಹಾಸದ ಪುಟಗಳನ್ನು ತಿರುವಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು. ಅದಾದ ನಂತರ ಇಲ್ಲಿಯ ಸ್ಥಳೀಯ ಆಡಳಿತಗಾರರಾದಂತಹ ದೇಸಾಯಿಯವರ ಒತ್ತಾಸೆಯ ಮೇರೆಗೆ ಮತ್ತು ಎಲ್ಲ ಜನರು ಬಂದು ಗುಡ್ಡದ ಕೆಳಗೆ ಈಗಿರ್ತಕ್ಕಂತಹ ಗುಳೇದ ಗುಡ್ಡದಲ್ಲಿ ನೆಲೆಸಿದರು ಎಂಬತಕ್ಕಂಥದ್ದು ಇತಿಹಾಸ ನಮಗೆ ಹೇಳ್ತಕ್ಕಂಥ ಒಂದು ವಿಚಾರವಾಗಿದೆ. ಇನ್ನೊಂದು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಹಳೆಯ ಮನೆಗಳ ಗೋಡೆಗಳು, ಕುರುಹುಗಳು. ಇದು ಸಹಿತ ಹಳೆಯ ಮನೆಗಳ ಕುರುಹುಗಳು ಆಗಿವೆ. ಇನ್ನೊಂದು ಮಹತ್ವವಾದಂಥ ವಿಚಾರ ಹೇಳಬೇಕಂತಂದರೆ, ಒಬ್ಬ ವೈದ್ಯನಾಗಿ ಮಲೆನಾಡಿನಲ್ಲಿ ಅಷ್ಟೇ ಕಾಣಲಿಕ್ಕೆ ಸಿಗ್ತಕ್ಕಂತಹ, ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಮಾತ್ರವೇ ಕಾಣಸಿಗ್ತಕ್ಕಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಔಷಧಿ ಸಸ್ಯ ಮುರ್ಡೋನಿಯಾ ಲೋರಿಫಾರ್ಮಿಸ್ ಅಂಥೇಳಿ ಕ್ಯಾನ್ಸರಿಗೆ ಉಪಯೋಗ ಮಾಡ್ತಕ್ಕಂತಹ ಒಂದು ಔಷಧಿ ಸಸ್ಯ ಈ ಒಂದು ಪ್ರದೇಶದಲ್ಲಿ ಕಾಣಿಸಿದ್ದು ನನಗೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದು. ಆದ್ದರಿಂದ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ, ನಮ್ಮ ವಿವೇಚನೆಗೆ ನಿಲುಕದ್ದು. ಆದ್ದರಿಂದ ಇಂತಹ ಔಷಧಿ ಸಸ್ಯಗಳನ್ನು ಸಹಿತ ನಾವು ರಕ್ಷಣೆ ಮಾಡಬೇಕಾಗಿರುವಂಥದ್ದು. ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಒಂದು ಪುರಾತನ ಸಂಸ್ಕೃತಿಯ ಒಂದು ಕುರುವಾಗಿರ್ತಕ್ಕಂತಹ ಅವಶೇಷಗಳನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ, ಸ್ಥಳೀಯ ಆಡಳಿತದ ಕರ್ತವ್ಯ ಆಗಿದೆ ಎಂಬತಕ್ಕಂಥದ್ದು ಇಲ್ಲಿ ಉಲ್ಲೇಖನೀಯ ಆಗಿದೆ. ತಾವು ಇಲ್ಲಿ ಗಮನಿಸ್ತಾ ಇರುವಂಥದ್ದು ಪುರಾತನ ಊರಿನ ಅಗಸಿ ಬಾಗಿಲು, ಮೂಲ ಗುಳೇದ ಗುಡ್ಡದ ಅಗಸಿ ಬಾಗಿಲನ್ನು ತಾವಿಲ್ಲಿ ಗಮನಿಸ್ಬೋದು. ಈ ಒಂದು ಗುಡ್ಡದಲ್ಲಿರ್ತಕ್ಕಂಥ ಇನ್ನೊಂದು ಕೌತುಕವಾದಂತಹ ವಿಷಯ ಅಂತಂದರೆ ಅದು ಇಲ್ಲಿರ್ತಕ್ಕಂಥ ಗುಹೆಯ ಒಳಗಡೆ ಶಿವಲಿಂಗವಿದ್ದು ಬಹಳಷ್ಟು ದುರ್ಗಮವಾದಂತಹ ಒಂದು ಸ್ಥಳ ಇದಾಗಿದೆ. ಈ ಗುಹೆಗೆ ಮುಟ್ಟಲಿಕ್ಕೆ ಭಾಳಷ್ಟು ಕಠಿಣವಾದಂಥ ಒಂದು ದಾರಿಯನ್ನು ಕ್ರಮಿಸಬೇಕಾಯಿತು ಎಂಬುದು ಇಲ್ಲಿ ಉಲ್ಲೇಖಿಸಲೇಬೇಕಾದಂತಹ ಒಂದು ವಿಷಯ ಆಗಿದೆ. ಮೊದಲನೇ ಬಾರಿಗೆ ಇಷ್ಟೊಂದು ನಾವು ಒಂದು ಹಲವಾರು ಗುಡ್ಡಗಳ ಟ್ರೆಕ್ಕಿಂಗ್ ಮಾಡಿದಾಗ ಈ ಗುಹೆಗೆ ಬರ್ತಕ್ಕಂತಹ ಒಂದು ದಾರಿ ಬಹಳಷ್ಟು ದುರ್ಗಮವೆನಿಸಿರ್ತಕ್ಕಂಥದ್ದು, ಒಂದು ಕ್ಷಣ ಭಯ ಹುಟ್ಟಿಸಿರ್ತಕ್ಕಂಥದ್ದು ಸತ್ಯವಾದಂತಹ ಮಾತು. ಮೂಲ ಊರು ನೆಲೆಗೊಂಡಿದ್ದಿರತಕ್ಕಂತಹ ವಿಶಾಲವಾದಂತಹ ಒಂದು ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಆಗಲೇ ಉಲ್ಲೇಖಿಸಿದ ಹಾಗೆ ಒಂದು ಅತ್ಯಂತ ವಿಶೇಷವಾದಂತಹ ಮತ್ತು ವಿರಳವಾದಂತಹ ಔಷಧಿ ಸಸ್ಯ ನಮ್ಮ ಕಣ್ಣಿಗೆ ಬಿತ್ತು. ಆ ಒಂದು ಔಷಧ ಸಸ್ಯದ ಹೆಸರು ಮುರ್ಡೋನಿಯಾ ಲೋರಿಫಾರ್ಮಿಸ್ ಅಂತೇಳಿ. ಬನ್ನಿ ಆ ಒಂದು ಔಷಧ ಸಸ್ಯದ ಒಂದು ಸಸ್ಯವನ್ನು ನೋಡಿಕೊಂಡು ಅದರ ಮಹತ್ವವನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ನೀಲಿ ಪುಷ್ಪಗಳನ್ನು ಬಿಟ್ಟಿರ್ತಕ್ಕಂತಹ ಹುಲ್ಲಿನ ಆಕಾರದಲ್ಲಿರ್ತಕ್ಕಂತಹ ಈ ಒಂದು ಔಷಧಿ ಸಸ್ಯ. ಇದರ ಹೆಸರು ಮುರ್ಡೋನಿಯಾ ಲೋರಿಫಾರ್ಮಿಸ್ ಅಂಥೇಳಿ. ಇದು ಬಾವು, ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ಗೆ ಒಂದು ರಾಮಬಾಣ ಅಂಥೇಳಿ ಹೇಳಬಹುದು. ಇದರಿಂದ ಇಂತಹ ಔಷಧಿ ಸಸ್ಯಗಳನ್ನು, ಆಮೇಲೆ ಐತಿಹಾಸಿಕ ಕುರುಹುಗಳನ್ನು ತನ್ನೊಡಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಈ ಒಂದು ಬೆಟ್ಟದ ಸಂರಕ್ಷಣೆ ಆಗಬೇಕಾಗಿರುವುದು ನಿಮ್ಮೆಲ್ಲರ ಹಾಗೂ ಸ್ಥಳೀಯ ಆಡಳಿತದ ಆದ್ಯ ಕರ್ತವ್ಯವಾಗಿದೆ. ತಾವಿಲ್ಲಿ ನೋಡ್ತಾ ಇರತಕ್ಕಂಥದ್ದು ಊರಿನ ರಕ್ಷಣೆಗಾಗಿ ಊರಿನ ಸುತ್ತಲೂ ನಿರ್ಮಿಸಿದಂತಹ ಬೃಹತ್ ಕೋಟೆಯ ಅಳಿದುಳಿದಂತಹ ಪಳಿಯುಳಿಕೆಗಳು, ಅವಶೇಷಗಳು. ಇದಾದ ನಂತರ ನಮ್ಮ ಪ್ರಯಾಣ ಗುಳೇದ ಗುಡ್ಡದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಅವಕ್ಕನ ಒಂದು ಜಲಪಾತದತ್ತ, ಸುಂದರ ರಮಣೀಯವಾದಂಥ ಒಂದು ಪ್ರಕೃತಿಯ ಮಧ್ಯದಲ್ಲಿ ಇರತಕ್ಕಂತಹ ಒಂದು ನೀರಿನ ಜಲಧಾರೆ ಇದು. ತಾವಿಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಅವಕ್ಕನ
ಜಲಪಾತ ಅಂಥೇಳಿ, ಕಿರು ಜಲಪಾತ ಅಂಥೇಳಿ. ಅತ್ಯಂತ ಪರಿಶುದ್ಧವಾದಂತಹ ನೀರು, ತನ್ನ ಒಡಲಲ್ಲಿ ಹಲವಾರು ಔಷಧಿ ಸಸ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಅತ್ಯಂತ ಅದ್ಭುತವಾದಂತಹ ನೀರಿನ ಜಲಧಾರೆ ಅಂಥೇಳಿ ನಾವು ಹೇಳ್ಬೋದು.